ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಇಂದು ಕರವೇ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಅವರ 60ನೇ ಹುಟ್ಟುಹಬ್ಬ ಪ್ರಯುಕ್ತ ಹುಣಸಗಿ ತಾಲೂಕು ಕರವೇ ಘಟಕ ವತಿಯಿಂದ ಹುಣಸಗಿ ಆರಾಧ್ಯ ದೇವರಾದ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಟಿಎ ನಾರಾಯಣಗೌಡ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ವೃದ್ಧಾಶ್ರಮದಲ್ಲಿರುವಂತಹ ಹಿರಿಯರಿಗೂ ಹಾಗೂ ಆರೋಗ್ಯ ಸಮುದಾಯದಲ್ಲಿರುವಂತಹ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಲಾಯಿತು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಚನ್ನೂರ್, ಶರಣು ಅಂಗಡಿ, ಹುಲ್ಗಪ್ಪ ಎಸ್ ಪಾಳೆಗಾರ್, ಶಿವಲಿಂಗ ಸಾವ್ಕಾರ್, ಪಡ್ಶೆಟ್ಟಿ, ರಾಜಾಗೌಡ ಕುಪ್ಪಿ, ಶಿವನಗೌಡ ಸದಾಪ್, ರಾಜು ಅವರಾದಿ, ಪ್ರಶಾಂತ್ ನಾಯಕ್, ಸಿದ್ದನಗೌಡ ಹಳ್ಳಿ, ದೇವನ್ಮುತ್ಯ, ಬಂದೆ ನವಾಜ್ ನದಾಬ್, ಸಾಹೇಬಗೌಡ ಸದಾಪ್, ಶಂಕರಣ್ಣ ಸಾವ್ಕಾರ್, ಶಿವಪುತ್ರ ದೇಸಾಯಿ, ಬನ್ಯಪ್ಪ ಪೂಜಾರಿ, ಮುತ್ತಣ್ಣ ಮಹಂತೇಶ್ ಸಾವ್ಕಾರ್ ಇತರರು ಹಾಜರಿದ್ದರು. ರಾಜ್ಕುಮಾರ್ ರಾಠೋಡ್, ಆರ್ಜೆ 32 ಕನ್ನಡ ನ್ಯೂಸ್, ಯಾದಗಿರಿ. ಬೋರ್ಡ್ ಬರಂಗ್ ಮಾಡ್ತಾರೆ ಫೋಟೋ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಟಿಎ ನಾರಾಯಣಗೌಡರಿಗೆ, ಟಿಎ ನಾರಾಯಣಗೌಡರಿಗೆ. ಇವತ್ತು ನಿಮ್ಮೆಲ್ಲ ರಕ್ಷಣಾ ನಾಯಕ, ಸಮರಸಿಂಹ, ಕನ್ನಡ ಜನಕ್ಕಾಗಿ ಯಾವತ್ತು ತಮ್ಮ ಪ್ರಾಣವನ್ನು ಉರುವಾಗಿಟ್ಟು ಹೋರಾಡುವಂಥ ಧೀರ, ನಿಮ್ಮೆಲ್ಲ ಹೆಚ್ಚಿನ ನಾಯಕರಂತ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣಗೌಡರವರ ಇವತ್ತೇನು 60ನೇ ವರ್ಷದ ಹುಟ್ಟುಹಬ್ಬ ಇದೆ. ಅದರ ಒಂದು ಸಲುವಾಗಿ ಏನಪ್ಪ ಅಂದ್ರೆ ಇವತ್ತು ನಾವು ನಮ್ಮ ಹುಣಸಗಿ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಹುಣಸಗಿಯ ಒಂದು ವೃದ್ಧಾಶ್ರಮದ ಏನಪ್ಪ ಅಂದ್ರೆ ಈ ಒಂದು ಆಶ್ರಮದಲ್ಲಿರುವಂಥ ಎಲ್ಲ ಹಿರಿಯರಿಗೆ ಹಣ್ಣು ಮತ್ತು ಹಂಪಲು ಹಂಚೋದ್ರ ಮೂಲಕವಾಗಿ ಏನಪ್ಪ ಅಂದ್ರೆ ನಮ್ಮ ನಾರಾಯಣಗೌಡರಿಗೆ ಆ ದೇವರು ಒಳ್ಳೆ ಆರೋಗ್ಯ ಆಶೆ ಪಡ್ಡೆ ಅಂತೇಳಿ ಇವತ್ತು ನಾವು ಆ ದೇವರಿಗೆ ಕೇಳ್ಕೊತಾ ಇದ್ದೀವಿ. ಮುಂದೆ ಕೂಡ ಅವರು ಇನ್ನೂ ಹೆಚ್ಚಿನ ಒಂದು ಹೋರಾಟ ಮಾಡಲಿ, ಈ ಜಲಕ್ಕಾಗಿ ಯಾವುದೇ ತೊಂದರೆ ಆದಾಗ ಹುಟ್ಟಿದೇಳುವಂಥ ಸಂಘಟನೆ ಯಾವುದಿದ್ರೆ ಅದರ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರವರ ಬಣ ಅಂತೇಳಿ ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಬಂಧುಗಳೇ. ಹೀಗಾಗಿ ಅವರು 100 ವರ್ಷ ಕೂಡ ಹೀಗೆ ಸುಖವಾಗಿ ಬಾಳಿ, ಹೀಗೆ 100 ವರ್ಷಗಳ ಕಾಲ ಈ ಜಲಕ್ಕಾಗಿ ಹೋರಾಟ ಮಾಡೋ ಶಕ್ತಿ ಆ ದೇವರು ಕೊಡ್ಲಿ ಅಂತೇಳಿ ಎಲ್ಲರ ಪರವಾಗಿ ಆ ದೇವರನ್ನು ಬೆಳ್ಕೊಂತ ಇದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಟಿಎ ನಾರಾಯಣಗೌಡರಿಗೆ, ಟಿಎ ನಾರಾಯಣಗೌಡರಿಗೆ.